ನಾನ್ ಶರ್ಮಿತಾ ಶೆಟ್ಟಿ. ರಾಜ್ಯಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ಎಸ್ಪೆಷಲಿ ರಾಮನಗರ ಭಾಗದಲ್ಲಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಾಗಾಗಿ ರಾಮನಗರದಲ್ಲಿ ಸಿಎಂ ಹಾಗೇನೆ ಮಾಜಿ ಸಿಎಂ ಪರಿಶೀಲನೆಯನ್ನ ಮಾಡಿದ್ದಾರೆ. ಸಿಎಂಗೆ ಸಾಥ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಮಳೆ ಹಾನಿ ಪ್ರದೇಶವನ್ನ ನಾಯಕರೀಗ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಭಕ್ಷಿಕೆರೆಗೆ ಸಿಎಂ ಬೊಂಬಾಯಿ ವಿಸಿಟ್ ಮಾಡಿದ್ರು. ಆ ಟೈಮ್ನಲ್ಲಿ ಮಾಜಿ ಸಿಎಂ ಎಚ್.ಡಿ.ಕೆ ಕೂಡ ಅಲ್ಲಿಗೆ ಭೇಟಿ ಕೊಟ್ಟರು. ರೈಲ್ವೆ ಹಳಿ ಹಾನಿಯನ್ನ ವೀಕ್ಷಣೆ ಮಾಡಿದ್ದಾರೆ ಸಿಎಂ ಹಾಗೇನೆ ಮಾಜಿ ಸಿಎಂ. ಅಕ್ಕಪಕ್ಕದ ನಿವಾಸಿಗಳ ಸಮಸ್ಯೆಯನ್ನು ಕೂಡ ಇಬ್ರು ಜಂಟಿಯಾಗಿ ಅಲ್ಲಿ ಆಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವರಾದ ಆರ್ ಅಶೋಕ್ ಹಾಗೆ ಅಶ್ವಥ್ ನಾರಾಯಣ್ ಜೊತೆಯಲ್ಲಿದ್ರು. ಮಳೆ ಹಾನಿಯ ಪರಿಶೀಲನೆಯನ್ನ ಸಿಎಂ ಮಾಡಿದ್ದಾರೆ. ಈ ವೇಳೆ ಸಿಎಂ ಬೊಂಬಾಯಿಗೆ ಸ್ಥಳೀಯರು ದೂರು ಕೊಟ್ಟಿದ್ದಾರೆ. ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಪ್ರತಿ ಸಲ ಮಳೆ ಬಂದಾಗ ನೀರ್ ಹೆಂಗ್ ನಿಂತ್ಕೊಳ್ತಾ ಇದೆ, ಮನೆಯೊಳಗೆ ನುಗ್ತಾ ಇದೆ, ಮತ್ತೆ ಜಮೀನಿಗೆ ನುಗ್ತಾ ಇದೆ, ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಅಕ್ಕಪಕ್ಕದ ಹಳ್ಳಿಗಳಿಂದ ನೀರು ಬರ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ತಮ್ಮ ಪ್ರಾಬ್ಲಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಿಎಂ ಮುಂದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ರಾಮನಗರ ಭಾಗದಲ್ಲಿ ಸಾಕಷ್ಟು ಹಾನಿಯಾಗಿದೆ. ರೀಸೆಂಟ್ ಆಗಿನೂ ಹಿಂಗೆ ಪರಿಸ್ಥಿತಿ ಇತ್ತು. ಆ ಟೈಮ್ನಲ್ಲಿ ಕುಮಾರಸ್ವಾಮಿಯವನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು ಅಲ್ಲಿನ ಜನ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಸಿಎಂ ಜೊತೆಗೆ ಮಾಜಿ ಸಿಎಂ ಕೂಡ ಸಾಥ್ ಕೊಟ್ರು. ಅಲ್ಲಿನ ಜನರಿಗೆ ಏನ್ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಟ್ರು. ತಕ್ಷಣಕ್ಕೆ ಏನಾದ್ರು ಪರಿಹಾರ ಅಲ್ಲಿಗೆ ಅಂದ್ರೆ ತಾತ್ಕಾಲಿಕವಾಗಿ ಬೇಡ, ಶಾಶ್ವತವಾಗಿ ಜನನೂ ಕೇಳೋದು. ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ಏನ್ ಗೈಡೆನ್ಸ್ ಕೊಟ್ಟಿದ್ದಾರೆ ಸಿಎಂ? ಖಂಡಿತವಾಗಿ ಶರ್ಮಿತಾ, ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವಾಗ ದೂರವಾಣಿ ಕರೆಯನ್ನ ಮಾಡ್ತಾರೆ, ಅದಾದ ಕೂಡಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜಿಲ್ಲೆಗೆ ಈಗ ಓಡಿ ಬಂದಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಅವರ ತವರು ಜಿಲ್ಲೆ ಆಗಿರ್ತಕ್ಕಂಥ ರಾಮನಗರದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಮಳೆಯಿಂದಾಗಿ ಅದನ್ನ ಖುದ್ದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಖುದ್ದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಈ ಒಂದು ಸಮಸ್ಯೆ ಬಗ್ಗೆ ಅವರಿಗೆ ವಿವರವನ್ನ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗೆ. ಮತ್ತೆ ಸ್ಥಳೀಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವರು ಕೂಡ ಇದ್ದಾರೆ. ಮತ್ತೆ ಕಂದಾಯ ಸಚಿವ ಆರ್ ಅಶೋಕ್ ಪ್ರಮುಖವಾಗಿದ್ದಾರೆ. ಆದ್ರೆ ಈಗ ಮುಖ್ಯವಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು. ಮತ್ತೆ ರಾಮನಗರದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಮಳೆಯಾಗಿ ದೊಡ್ಡ ಅನಾಹುತ ಸಂಭವಿಸಿರುವಂತದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಜನರು ಕೂಡ ಸಾಕಷ್ಟು ಅಹವಾಲವನ್ನು ಕೂಡ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಮತ್ತೆ ಸ್ಥಳದಲ್ಲೇ ಒಂದಷ್ಟು ಪರಿಹಾರ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಈಗಾಗಲೇ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಮತ್ತೆ ಏನೋ ಮೂಲಭೂತ ಸೌಕರ್ಯಕ್ಕೆ ಒದಗಿಸುವಂತ ನಿಟ್ಟಿನಲ್ಲಿ ಅವು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿರುವಂತದ್ದು. ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನ ಕೊಡ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಸ್ವಲ್ಪ ದಿನ ಕಾಲಾವಕಾಶ ಬೇಕು ಅನ್ನೋದು ಕೂಡ ಮನವಿಯನ್ನ ಮಾಡ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳೇ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ತವರು ಜಿಲ್ಲೆ ರಾಮನಗರ. ಹೀಗಾಗಿ ಎಲ್ಲ ಒಂದ್ ಕಡೆ ಜನರ ಸಮಸ್ಯೆಯನ್ನ ನೀಗಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳನ್ನ ಖುದ್ದು ಕರ್ಸಿ ಅವ್ರನ್ನೇ ಖುದ್ದು ಕರ್ಸಿ ಈಗ ಅವರಿಂದನೇ ಸಮಸ್ಯೆಯನ್ನ ಆಲಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ರಾಮನಗರದ 2-3 ಭಾಗದಲ್ಲಿ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಡಿಸಿ ಕಚೇರಿ ಸಭೆ ಕೂಡ ಆಗ್ತಾ ಇದೆ. ಅಲ್ಲಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಡೋರಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ನೋಡಿ, ಜನ ತಮ್ಮ ಸಮಸ್ಯೆಯನ್ನ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರೇ ಫೋನ್ ಮಾಡಿದ್ರು, ನನ್ನ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಜನರಿಗೆ ಅಂತ ಹೇಳಿದ್ರು. ಹಾಗಾಗಿ ಅದು ಸ್ಪಾಟ್ಗೆ ಬಂದು ಪರಿಶೀಲನೆಯನ್ನ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಅವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಆರ್ ಅಶೋಕ್ ಅವರು ಕೂಡ ಇದ್ರು. ಸೊ ಇಲ್ಲಿ ಜನರ ಅಹವಾಲನ್ನ ಸ್ವೀಕಾರ ಮಾಡಿದ್ಮೇಲೆ ಅಂದ್ರೆ ಅವ್ರು ಫಸ್ಟ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಈ ಸಮಸ್ಯೆಗಳನ್ನೆಲ್ಲ ಕೇಳಿದ ಮೇಲೆ ಡಿಸಿ ಜೊತೆಗೂ ಕೂಡ ಒಂದು ಮೀಟಿಂಗ್ ಅನ್ನ ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಡೆಸ್ತಾರೆ. ಬಹುಶಃ ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಕ್ತ ರೀತಿಯಲ್ಲಿ ಸೂಚನೆಗಳನ್ನ ಕೊಡುವಂತ ನಿರೀಕ್ಷೆಗಳಿವೆ. ಇನ್ನು ರಾಮನಗರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿತಾ ಇರೋದ್ರಿಂದ ರಾಮನಗರ, ಚನ್ನಪಟ್ಟಣ, ಕನಕಪುರದ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಭಾರೀ ಮಳೆಗೆ ಚನ್ನಪಟ್ಟಣದ ಶೇರು ಹೋಟೆಲ್ ಸರ್ಕಲ್ ಜಲಾವೃತವಾಗಿದ್ದು, ಪೇಟೆ ಚೇರಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಲ್ಲದೆ ರಾಮನಗರದ ವಿಜಯನಗರ ಬಡಾವಣೆ ಕೂಡ ಸಂಪೂರ್ಣ ನೀರಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ರಾಮನಗರ ಭಾಗದಲ್ಲಿ ಸಾಕಷ್ಟು ಎಫೆಕ್ಟ್ ಮಾಡಿದೆ ಈ ಸತಿ ಸುರಿದಂತ ಮಳೆ. ರಾಮನಗರ, ಚನ್ನಪಟ್ಟಣ ಮತ್ತು ಕನಕಪುರ ಈ ಭಾಗದಲ್ಲೆಲ್ಲ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ. ಚನ್ನಪಟ್ಟಣದ ಶೇರು ಹೋಟೆಲ್ ಸರ್ಕಲ್ ಏನಿದೆ ಅದು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಪೇಟೆಚೇರಿ ರಸ್ತೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇನ್ನು ರಾಮನಗರದಲ್ಲಿ ವಿಜಯನಗರ ಬಡಾವಣೆ ಇದೆಯಲ್ಲ, ಅಲ್ಲೂ ಮನೆ ಒಳಗಡೆಲ್ಲ ನೀರು ನುಗ್ಗಿಬಿಟ್ಟಿದೆ. ಬೆಂಗಳೂರು ಮೈಸೂರು ಚತುಷ್ಪಥ ರಸ್ತೆ ಜಲಾವೃತ ಆಗಿದೆ. ಬೆಂಗಳೂರು ಮೈಸೂರು ಸಂಪರ್ಕ ಕಲ್ಪಿಸುವಂತ ರಸ್ತೆ ಭಾರೀ ಮಳೆಯಿಂದ ರಸ್ತೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ.
ಅಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಅಲ್ಲಿ ನೀರು ಹೋಗೋದಕ್ಕೆ ಡ್ರೈನೇಜ್ ಸಿಸ್ಟಮ್ ಏನ್ ಮಾಡಿದ್ದಾರೆ, ಅಲ್ಲಿ ಸಣ್ಣ ಸಣ್ಣ ಪೈಪ್ ಹಾಕಿರೋದ್ರಿಂದ ಈ ತರ ನೀರು ನಿಂತ್ಕೊಂಡಿದೆ, ವಾಹನ ಸವಾರಿ ಕಷ್ಟ ಆಗ್ತಿದೆ ಅಂತ ಜನ ಅಲ್ಲಿ ಹೇಳ್ತಾ ಇದ್ದಾರೆ, ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈ ಮಳೆಗಾಲದಲ್ಲಿ ಒಂದು ಅರಿವಿಗೆ ಬಂದಿದೆ ಅಧಿಕಾರಿಗಳಿಗೆ, ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗೆ. ಹಾಗಾಗಿ ಮತ್ತೆ ಆ ಪೈಪ್ಗಳನ್ನು ತೆಗೆದು ದೊಡ್ಡ ಪೈಪ್ ಹಾಕ್ತಾರೆ ಅಂತ ಕಾಣಿಸುತ್ತೆ. ಇನ್ನು ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೋಡೋಣ. ರಾಮನಗರದಲ್ಲಿ ಸುರಿತಿರತಕ್ಕಂತಹ ಮಳೆಯಿಂದಾಗಿ ಅಕ್ಷರಶಃ ಪಟ್ಟಣ ನಲುಗಿ ಹೋಗಿರುವಂತದ್ದು. ಇದೀಗ ನಾವು ರಾಮನಗರ ಮುಖ್ಯ ರಸ್ತೆ ಅಂದ್ರೆ ಬೆಂಗಳೂರು ಮತ್ತೆ ಮೈಸೂರು ಚತುಷ್ಪಥ ರಸ್ತೆ ಏನಿದೆ ನೂತನವಾಗಿ ನಿರ್ಮಾಣ ಆಗ್ತಾ ಇದೆ, ಆ ಒಂದು ರಸ್ತೆಯಲ್ಲಿ ಇದ್ದೀವಿ. ಈಗಾಗಲೇ ನಾವು ನೋಡಬಹುದಾಗಿದೆ ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು. ಅಂದ್ರೆ ಕಳೆದ 3-4 ದಿನಗಳಿಂದನೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಮಳೆ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇದೀಗ ನೂತನವಾಗಿ ನಿರ್ಮಾಣವಾಗ್ತಿರುವಂತಹ ಚತುಷ್ಪಥ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿರುವಂತದ್ದು. ಅಂದ್ರೆ ಇದು ಬೆಂಗಳೂರು ಮತ್ತೆ ಮೈಸೂರು ರಾಷ್ಟ್ರೀಯ ಹೆದ್ದಾರಿ. ಈ ನೂತನವಾಗಿ ನಿರ್ಮಾಣವಾಗ್ತಿರುವಂತಹ ಈ ಒಂದು ರಸ್ತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದು ಉದ್ಘಾಟನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಮತ್ತೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಈಗ ಚುನಾವಣೆ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈ ಭಾಗದಲ್ಲಿ ಮತಗಳನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮುಖಾಂತರವಾಗಿ ಕಾರ್ಯಕ್ರಮ ಅಂದ್ರೆ ದೊಡ್ಡ ಮಟ್ಟದ ರಸ್ತೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಈಗ ನೂತನವಾಗಿ ನಿರ್ಮಾಣವಾಗ್ತಿರತಕ್ಕಂತ ಈ ಒಂದು ರಸ್ತೆಯಲ್ಲಿ ಇದೀಗ ನೀರು ನಿಂತಿದೆ. ಅಂದ್ರೆ ಸುತ್ತಮುತ್ತಲಿನ ಹೊಳೆ ಮತ್ತೆ ಕೆರೆಯಿಂದಾಗಿ ನೀರು ಇಲ್ಲಿ ಹರಿದು ಬಂದಿರುವಂತದ್ದು. ಎಲ್ಲ ಒಂದ್ ಕಡೆ ಈ ಒಂದು ದೊಡ್ಡ ಮಟ್ಟದಲ್ಲಿ ನೀರು ನಿಂತಿರುವಂತ ಕಾರಣ ಏನು ಅಂತ ಅಂದ್ರೆ ಈಗಾಗಲೇ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆ ಅಂಡರ್ ಪಾಸ್ ಅನ್ನ ಮಾಡೋದಕ್ಕೆ ಸುಮಾರು 8 ಅಡಿ ಆಳದಷ್ಟು ಬಗ್ದಿರುವಂತದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಸುತ್ತಮುತ್ತಲಿರತಕ್ಕಂತಹ ಕೆರೆ ಮತ್ತೆ ಹೊಳೆಯಿಂದಾಗಿ ಇದೀಗ ನೀರು ಇಲ್ಲಿ ಹರಿದು ಬಂದಿರುವಂತದ್ದು. ನೀರು ಹರಿದು ಬಂದಿರುವಂತ ಕಾರಣಕ್ಕೋಸ್ಕರವಾಗಿ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿದೆ. ಮತ್ತೆ ಈಗಾಗಲೇ ನಿನ್ನೆ ನೀರು ನಿಂತಿರುವಂತ ಕಾರಣಕ್ಕೋಸ್ಕರವಾಗಿ ಇಲ್ಲಿರ್ತಕ್ಕಂಥ ವಾಹನಗಳು ಅಂದ್ರೆ ಬಸ್ಗಳಾಗಿರ್ಬೋದು, ಕಾರುಗಳು ಎಲ್ಲವೂ ಕೂಡ ಜಖಮ್ ಆಗಿದ್ವು. ಇದೀಗ ಸ್ವಲ್ಪ ಪ್ರಮಾಣದಲ್ಲಿ ನೀರು ನೀರು ಹೊರಗೆ ಹೋಗಿರುವಂತ ಕಾರಣಕ್ಕೋಸ್ಕರವಾಗಿ ಇದೀಗ ವಾಹನಗಳು ಜಖಮ್ ಆಗಿರತಕ್ಕಂಥ ವಾಹನಗಳು ಇದೀಗ ಹೊರಗಡೆ ಬಂದಿರುವಂತ ನಾವು ಕಾಣಬಹುದಾಗಿದೆ. ಇದೀಗ ಇದೇ ಒಂದು ಸ್ಥಳಕ್ಕೆ ಇನ್ನೇನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ರಾಮನಗರ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಎಲ್ಲೆಲ್ಲಿ ಮಳೆ ಆಗಿದೆ ಆ ಒಂದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪ್ರವಾಹ ಪರಿಹಾರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಇದೇ ಒಂದು ಜಾಗಕ್ಕೆ ಮುಖ್ಯಮಂತ್ರಿಗಳು ಭೇಟಿಯನ್ನ ಕೊಟ್ಟು ಇಲ್ಲೇನು ಕಾಮಗಾರಿಯಿಂದ ಎಡವಟ್ಟಾಗಿದೆ, ಮತ್ತೆ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ನಿಂತಿದೆ, ಮತ್ತೆ ಈ ಒಂದು ನೀರು ನಿಂತಿರುವಂತಹ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಎಡವಟ್ಟಾಗಿದೆ, ಅನಾಹುತ ಆಗಿದೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಖುದ್ದು ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆಗೆ ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ರಾಮನಗರ. ಇನ್ನು ಇದೇ ರಾಮನಗರ ಭಾಗದಲ್ಲಿ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಆಗಿದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ರಾಮನಗರದ ಹತ್ರ ಕಾರ್ ಅಪಘಾತ ಆಗಿದೆ. ನೀರಿನ ಮೇಲೆ ವೇಗವಾಗಿ ಆ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಸ್ತೆ ಪಕ್ಕಕ್ಕೆ ಕಾರ್ ಪಲ್ಟಿ ಹೊಡೆದಿದೆ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ನೋಡಿ, ದೃಶ್ಯದಲ್ಲೂ ನೋಡಬಹುದು ಆ ಕಾರ್ ಹೆಂಗ್ ಪಲ್ಟಿ ಹೊಡೆದು ಅಂದ್ರೆ ಉರುಳ್ಕೊಂಡು ಬರ್ತಾ ಇದೆ. ಯೂಶಲಿ ಈ ತರ ರಸ್ತೆ ಮೇಲೆ ನೀರು ನಿಂತಾಗ, ಸುಮಾರು ಅಡಿ ನೀರು ನಿಂತಾಗ ಫಾಸ್ಟ್ ಆಗಿ ಡ್ರೈವ್ ಮಾಡಬಾರ್ದು. ಅಂದ್ರೆ ಆ ನೀರಿನ ಫೋರ್ಸ್ ಏನಿದೆ ಅದು ಎಳ್ಕೊಂಡು ಹೋಗುತ್ತೆ, ಬ್ಯಾಲೆನ್ಸ್ ಮಿಸ್ ಆಗುತ್ತೆ. ಈ ತರ ಆಕ್ಸಿಡೆಂಟ್ ಆಗೋದು ಅಥವಾ ನೀರಲ್ಲಿ ಕೊಚ್ಕೊಂಡು ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಬಟ್ ಇಲ್ಲಿ ಆ ಡ್ರೈವರ್ ಏನ್ ಮಾಡಿದ್ದಾರೆ, ತುಂಬಾ ಫಾಸ್ಟ್ ಆಗಿ ಬರೋದು ಅಫ್ಕೋರ್ಸ್ ಆ ವಿಜುವಲ್ಸ್ ಅಲ್ಲೇ ನಾವು ಗಮನಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿದ್ದು ತೋರಿಸ್ತಾ ಇದ್ದೀವಿ. ಫಾಸ್ಟ್ ಆಗಿ ಬರುವಾಗ ಅಲ್ಲಿ ಬ್ಯಾಲೆನ್ಸ್ ಮಿಸ್ ಆಗಿದೆ. ರಸ್ತೆ ಮೇಲೆ ಅಡ್ಡಾದಿಡ್ಡಿಯಾಗಿ ಕಾರನ್ನ ಅಲ್ಲಿ ಬ್ಯಾಲೆನ್ಸ್ ಮಿಸ್ ಆಗಿದೆ, ಕಾರ್ ಹಂಗೆ ಅಡ್ಡಾದಿಡ್ಡಿಯಾಗಿ ಹೋಗಿದೆ, ಈ ಕಡೆ ಪಲ್ಟಿಯಾಗಿ ಹೋಗಿದೆ. ಇನ್ನು ಕೊಡಗು ಭಾಗದಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಉಕ್ಕಿ ಹರಿತಾ ಇದೆ ಪಯಸ್ವಿನಿ ನದಿ. ಜೋಡುಪಾಲ ಭಾಗದಲ್ಲಿ ಜಲಸ್ಫೋಟವಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೊಯ್ನಾಡಿನಲ್ಲಿ ಮುಂಜಾನೆ ದಿಢೀರ್ ಅಂತ ಪ್ರವಾಹ ಬಂದಿದೆ. ಈ ಹಿಂದೆನೂ ಅಷ್ಟೇ ಕೊಡಗು ಭಾಗದಲ್ಲಿ ಜಲಸ್ಫೋಟ ಆಗ್ತಿತ್ತು, ಅದೊಂದು ಆತಂಕ ಇತ್ತು. ಮತ್ತೆ ಮಣ್ಣು ಕುಸಿತ ಆಗೋದು, ಭೂ ಕುಸಿತ ಆಗೋ ಆತಂಕ. ಮತ್ತೆ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಭೂಕಂಪನದ ಅನುಭವ ಕೂಡ ಅಲ್ಲಾಗಿತ್ತು ಒಂದಿಷ್ಟು ಭಾಗಗಳಲ್ಲಿ, ಕೊಡಗು ಮಡಿಕೇರಿ ಭಾಗದಲ್ಲಿ. ಹಾಗಾಗಿ ಅಲ್ಲಿನ ಜನರಿಗೆ ಮತ್ತೆ ಮತ್ತೆ ಪ್ರವಾಹದ ಭೀತಿ, ಈಗ ಜಲಸ್ಫೋಟವಾಗಿರುವಂತಹ ಶಂಕೆ ಇದೆ. ಜೋಡುಪಾಲ ಹತ್ರ ನದಿ ಬದಿಯ 7 ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಪಯಸ್ವಿನಿ ನದಿ ಸುತ್ತಮುತ್ತ ಜನ ನಿದ್ದೆಯಲ್ಲಿರುವಾಗಲೇ ಈ ಅಣೆಕಟ್ಟೆ ನೀರು, ಕಿಂಡಿ ಅಣೆಕಟ್ಟೆ ನೀರು ನುಗ್ಗಿಬಿಟ್ಟಿದೆ. ಈಗ ಹಂದಿ, ಕೋಳಿ ಅವೆಲ್ಲ ಕೊಚ್ಕೊಂಡು ಹೋಗಿದೆ. ಮತ್ತೆ ಈ ಮರದ ದಿಮ್ಮಿಗಳೆಲ್ಲ ಮನೆಗೆ ನುಗ್ಗಿ ಬರ್ತಾ ಇದೆ. ಇನ್ನು ಈ
ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಇಷ್ಟು ದಿನಗಳ ಕಾಲ ಒಂದಷ್ಟು ಪ್ರಮಾಣದಲ್ಲಿ ಮಳೆ ಸಂಪೂರ್ಣ ಕಡಿಮೆ ಆಗಿತ್ತು. ಆದರೆ ನಿನ್ನೆಯಿಂದ ಸುರಿದಂತಹ ಭೀಕರ ಮಳೆಗೆ ಮಡಿಕೇರಿ ತಾಲೂಕಿನ ಕೊಯ್ನಾಡಿನಲ್ಲಿ ಮತ್ತೆ ಪ್ರವಾಹ ಉಂಟಾಗಿದೆ. ಸೊ ನಾವು ನೋಡ್ಬೋದು, ಇದು ಪಯಸ್ವಿನಿ ನದಿ. ಪಯಸ್ವಿನಿ ನದಿಯಲ್ಲಿ ಸಂಪೂರ್ಣವಾಗಿ ಕೆಸರು ಮಿಶ್ರಿತ ನೀರು ಹರಿದು ಬರ್ತಾ ಇದೆ. ಸೊ ಇದು ಕೆಸರು ಮಿಶ್ರಿತ ನೀರು ಹರಿದು ಬರುವಂತಹ ಉದ್ದೇಶ ಬೆಟ್ಟದ ಯಾವುದೋ ಒಂದು ತಪ್ಪಲಿನಲ್ಲಿ ಭೀಕರವಾದಂತಹ ಜಲಸ್ಫೋಟ ಆಗಿರುತ್ತೆ. ಅದರ ಪರಿಣಾಮವಾಗಿ ಇಂತಹ ಕೆಸರು ಮಿಶ್ರಿತ ನೀರು ಸಂಪೂರ್ಣವಾಗಿ ಹರಿದು ಬರ್ತಿರೋಂಥದ್ದು. ಆದರೆ ಇದು ತೊಂದರೆ ಆಗಿರೋಂಥದ್ದು ನಿಜವಾಗ್ಲೂ ಕೊಯ್ನಾಡಿನಲ್ಲಿರುವಂತಹ ಈ ಕುಟುಂಬಗಳಿಂದವೆ. ಇವುಗಳಿಗೆ ಪದೇ ಪದೇ ಈ ರೀತಿ ಪ್ರಾಬ್ಲಮ್ ಆಗ್ತಿರೋಂಥದ್ದು. ಕಳೆದ 2 ತಿಂಗಳ ಅವಧಿಯಲ್ಲಿ 3 ಬಾರಿ ಈ ಮನೆಗಳು ಪ್ರವಾಹಕ್ಕೆ ತುತ್ತಾಗಿದ್ದಾವೆ. ಎಷ್ಟು ಮಟ್ಟಿಗೆ ಭೀಕರವಾಗಿದೆ ಅಂತಂದರೆ, ರಾತ್ರಿ ನುಗ್ಗಿದಂತಹ ಆ ನೀರೇನಿದೆ, ಆ ನೀರಿನ ರಭಸಕ್ಕೆ ದೊಡ್ಡ ದೊಡ್ಡ ಮರದ ದಿಮ್ಮಿಗಳೆಲ್ಲವೂ ಕೂಡ ಕೊಚ್ಚಿ ಬಂದು ಆ ಮನೆ ಬಾಗಿಲು ಕೂಡ ಹೋಗಿ ನುಗ್ಗಿರೋಂಥದ್ದು. ಒಂದು ಮರ ನೀವು ನೋಡ್ಬೋದು, ಆ ಮನೆಯವರು ನಿಂತಿರೋಂತಹ ಸ್ಥಳದಲ್ಲಿ ಒಂದು ಮರದ ದಿಮ್ಮಿ ಕೂಡ ಮನೆ ಬಾಗಿಲ ಒಳಗಡೆ ಹೋಗಿದೆ. ಸೊ ಇಂತಹ ಅಪಾಯದ ಸ್ಥಿತಿ ಆಗಿರೋಂಥದ್ದು. ಅದು ಮುಂಜಾನೆ 3 ಗಂಟೆ, ರಾತ್ರಿ 3 ಗಂಟೆಯಲ್ಲೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ. ಮುಂಜಾನೆ 5 ಗಂಟೆಯ ಸಂದರ್ಭದಲ್ಲಿ ಭೀಕರವಾಗಿ ಇದ್ದಕ್ಕಿದ್ದ ಹಾಗೆಯೇ ನೀರು ನುಗ್ಗಿದೆ. ಪರಿಣಾಮವಾಗಿ ಮನೆಯ ಜನ ಕೂಡ ಯಾವುದನ್ನೂ ಕೂಡ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಮನೆಯಲ್ಲಿದ್ದಂತಹ ಕೋಳಿ, ಹಂದಿ ಅವೆಲ್ಲವೂ ಕೂಡ ಪ್ರವಾಹಕ್ಕೆ ತುತ್ತಾಗಿದ್ದಾವೆ. ಎಲ್ಲವೂ ಕೂಡ ಪ್ರವಾಹದ ನೀರಿನಲ್ಲಿ ಕೊಚ್ಚೋಗಿದ್ದಾವೆ ಅನ್ನಂತಹ ಮಾಹಿತಿ ಇರೋಂಥದ್ದು. ನೋಡ್ಬೋದು, ಮನೆ ಮುಂಭಾಗದಲ್ಲಿ ಇನ್ನೂ ಕೂಡ ಎಷ್ಟೊಂದು ನೀರಿದೆ. ಸುಮಾರು 2 ರಿಂದ 3 ಅಡಿಯಷ್ಟು ನೀರು ಇನ್ನೂ ಕೂಡ ಮನೆ ಮುಂಭಾಗದಲ್ಲಿ ನಿಂತಿರೋಂತಹದ್ದು. ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಸಂಬಂಧಪಟ್ಟಾಗೆ ಸ್ಥಳೀಯರು ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇದು ಯಾವಾಗ ಆಗಿದ್ದು, ಏನೆಲ್ಲ ಸ್ಥಿತಿ ಆಗಿದೆ? ನಿನ್ನೆ ರಾತ್ರಿ ನಾವು 4 ಗಂಟೆ ಹೊತ್ತಿಗೆ ನಾನು ಪಂಚಾಯತ್ ಕಾರ್ಯದರ್ಶಿ ಪಂಚಾಯತ್ ಬೆಳಗ್ಗೆ ನೀರು ಸಿಗಿತು, ಓಡಿ ಬಂದೆವು. ನೋಡುವಾಗ ಇದು 3ನೇ ಅವಧಿಗೆ ಆಗೋದು ಇದೇ ರೀತಿ. ಅಂದರೆ ಈಗ ಏನಾಗಿದೆ? ಮನೆಯಲ್ಲಿ ಏನಾದ್ರು ವಸ್ತುಗಳಿತ್ತ ಅಥವಾ ಕೆಲವು ಹಂದಿಗಳಿತ್ತಂತೆ, ಕೋಳಿಗಳು ಮತ್ತು ಮನೆ ಒಳಗಿದ್ದು. ಮನೆ ಒಳಗೆ ನೋಡಿದರೆ ಪರಿಸ್ಥಿತಿ ಫುಲ್ಲು ಇದಾಗಿದೆ. ಅವ್ರಿಗೆ ಆಗಲಿಕ್ಕೆ ಇಲ್ಲದು ಆ ರೀತಿಯಾಗಿದೆ. ಅಂದರೆ ಈಗ ರಾತ್ರಿ ಮಳೆ ಏನಾದ್ರು ಜಾಸ್ತಿ ಇತ್ತು, ಅವಾಗ ಏನಾದ್ರು ನಿಮಗೆ ಮುನ್ಸೂಚನೆ ಏನಾದ್ರು ಇತ್ತ, ಹೇಗೆ? ಇಲ್ಲ, ರಾತ್ರಿ ಈ ಕಡೆ ಮಳೆ ಸ್ವಲ್ಪ ಕಡಿಮೆ, ಎಲ್ಲಿಯೋ ಬೇರೆ ಕಡೆ ಮಳೆ ಜಲಸ್ಫೋಟ ಆಗಿರಬೇಕು. ಇಲ್ಲಿ ಮಳೆ ಸ್ವಲ್ಪ ಕಡಿಮೆ ಇತ್ತು. ಓಕೆ. ಇದು ಅಂದ್ರೆ ಹೇಳುವಂತಹ ಮಾತು ನಲ್ಲಿ ರಾತ್ರಿ ಸುರಿದಿರುವಂತಹ ಮಳೆಯ ಪರಿಣಾಮದಿಂದಾಗಿ ಕೊಯ್ನಾಡಿನಲ್ಲಿರುವಂತಹ 7-8 ಕುಟುಂಬಗಳು ತೀವ್ರ ಸಂಕಷ್ಟವನ್ನು ಎದುರಿಸ್ತಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರವಿ ಎಸಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಇನ್ನು ಕೊಡಗಿನ ಇದೇ ಭಾಗ ಅಂದ್ರೆ ಕೊಯ್ನಾಡಿನಲ್ಲಿ ಪಯಸ್ವಿನಿ ನದಿ ಉಕ್ಕಿ ಹರಿತಾ ಇದೆ. ಕಿಂಡಿ ಅಣೆಕಟ್ಟೆಯಲ್ಲಿ 10 ಲೋಡ್ ಮರದ ದಿಮ್ಮಿಗಳು ಬ್ಲಾಕ್ ಆಗಿಬಿಟ್ಟಿದೆ. ಮೇಲ್ಭಾಗದಿಂದ ಕೊಚ್ಕೊಂಡು ಬಂದಿದೆ 10 ಲೋಡ್ ಮರದ ದಿಮ್ಮಿ ಬ್ಲಾಕ್ ಆಗಿ ಮನೆಗಳಿಗೆ ನೀರು ನುಗ್ತಾ ಇದೆ. ಪ್ರವಾಹದ ನೀರು ಮನೆಗಳಿಗೆ ನುಗ್ತಾ ಇದೆ. ಈಗ ಸೇತುವೆ ಪಕ್ಕದಲ್ಲಿ ಮಣ್ಣಿರುತ್ತಲ್ಲ, ಅದೆಲ್ಲ ಪ್ರವಾಹದಲ್ಲಿ ಕೊಚ್ಕೊಂಡು ಬರ್ತಾ ಇದೆ. 7 ಕುಟುಂಬಗಳು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಪ್ರದೇಶದಲ್ಲಿ ಜನರಿಗೆ ಏನೆಲ್ಲ ಕಷ್ಟ ಆಗ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ರವಿ. ನೋಡೋಣ. ಕೊಯ್ನಾಡ್ ಏನಿದೆ, ಕೊಯ್ನಾಡಿನಲ್ಲಿರೋ ಹರಿಯುವಂತಹ ಪಯಸ್ವಿನಿ ನದಿ ಕೂಡ ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಎಲ್ಲೆಲ್ಲಿ ಸರ್ವಿಸ್ ರೋಡ್ ಆಗ್ತಾ ಇದೆ, ಎಲ್ಲೆಲ್ಲಿ ಬ್ಲಾಕ್ ಆಗಿದೆ, ನೀರು ಹೋಗೋದಕ್ಕೆ ಅಷ್ಟನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ಅವ್ರಿಗೋಸ್ಕರ ನಾವು ತಡೆಯೋದಿಲ್ಲ. ನಮ್ಮ ರಾಜ್ಯ ಸರ್ಕಾರವೇ ಆ ಎಲ್ಲ ಡ್ರೈನ್ಗಳನ್ನು ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಅಷ್ಟನ್ನು ಕ್ಲಿಯರ್ ಮಾಡೋದಕ್ಕೆ ಈಗಾಗಲೇ ಸಂಬಂಧಪಟ್ಟಂಥ DC-ಗಳಿಗೆ ಹೇಳಿದ್ದೇನೆ. ಅವರು JCB ತಗೊಂಡು ಇವತ್ತು ನ್ಯಾಷನಲ್ ಹೈವೇ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಡ್ರೈನನ್ನು ಓಪನ್ ಮಾಡೋದಕ್ಕೆ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಅದು ಆಗ್ತದೆ. ಅದರ ಜೊತೆಗೆ ಈಗಾಗಲೇ ಬಹಳ ಮುಖ್ಯವಾಗಿರುವಂಥ ಒಂದು ಕೆರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೀಚ್ ಆಗಿದ್ದರಿಂದ ಅದು ಮೇಲಿಂದ ಬರುವಂಥ ನೀರು 2-3 ಕೆರೆ ನೀರಿನ ಎಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಮನಗರದ ಸಂಪೂರ್ಣ ಒಂದು ನಾಲೆ ಇದೆ. ನಾಲೆ ತುಂಬಿ ಹರಿದು ಮನೆಗಳಿಗೆಲ್ಲ ಹೋಗಿ ಬಹಳಷ್ಟು ಒಂದು 4-5 ಬಡಾವಣೆಗಳಿಗೆ ನಷ್ಟ ಆಗಿದೆ. 2,000ಕ್ಕಿಂತ ಹೆಚ್ಚು ಮನೆಗಳಿಗೆ ನಷ್ಟ ಆಗಿದೆ ಅಂತೇಳಿ ಅಂದಾಜಿಸಲಾಗಿದೆ. ಮನೆಗಳಿಗೆ ನೀರು ಹೋಗಿದ್ದ ಪರಿಣಾಮವಾಗಿ ಅವರ ದಿನನಿತ್ಯದ ಬದುಕಿಗೆ ಬೇಕಾಗಿರುವಂಥ ಸಾಮಾನುಗಳಿಗೆ ತೊಂದರೆ ಆಗಿದೆ ಮತ್ತು ಅವ್ರ ಡಾಕ್ಯುಮೆಂಟ್ಸು ಇವತ್ತು ತೊಂದರೆ ಆಗಿದೆ. ಕೆಲವು ಕಂಪ್ಯೂಟರ್ ಉಪಕರಣಕ್ಕೂ ತೊಂದರೆ ಆಗಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಿಲ್ಕ್ ನೂಲನ್ನು ತೆಗೆಯುವಂಥ ಭಾಳ ಜನ ಇರೋದ್ರಿಂದ ಅವರು ಸಿಲ್ಕ್ ಉತ್ಪಾದನೆ ಮಾಡಿ ಫ್ಯಾಕ್ಟ್ರಿ ಮತ್ತು ಮನೆ ಎರಡು ಒಂದೇ ಇರೋದ್ರಿಂದ ಅಲ್ಲಿ ಸಿಲ್ಕ್ ಒಂದು ರೀಲ್ಗೆ ಭಾಳಷ್ಟು ನೀರು ನುಗ್ಗಿ ಭಾಳಷ್ಟು ಹಾನಿಯಾಗಿದೆ. ಅದಕ್ಕಾಗಿ ನಾನು DC-ಗಳಿಗೆ ಹೇಳಿದ್ದೇನೆ, ಮನೆಗಳಿಗೇನಿದೆ ಕೂಡಲೇ ನಾವು ಕಾಂಪನ್ಸೇಷನ್ ಏನು ಕೊಡಬೇಕು ಎಲ್ಲವನ್ನು ಒಂದು ವಾರದ ಒಳಗಡೆ ಎಲ್ಲ ಮನೆಗಳು ಕಾಂಪನ್ಸೇಷನ್ ಕೊಡ್ತೀವಿ.
ಆಮೇಲೆ ಅವರ ಪಾತ್ರೆಗೀತ್ರೆ ಆಗಿದ್ರೆ ಅದಕ್ಕೆ ಇಮಿಡಿಯೇಟ್ಲಿ ಒಂದು 10,000 ಪಾತ್ರೆಗೀತ್ರೆ ತೊಗೊಳಕ್ಕೆ ಕೊಡ್ತೀವಿ. ಮನೆ ಕಂಪಲ್ಸರಿ ಸಪ್ರೇಟಾಗಿ ಕೊಡ್ತೀವಿ. ಅದರ ಜೊತೆಗೆ ಇವತ್ತು ರೇಷನ್ ಅವ್ರಿಗೆ ಭಾಳ ತೊಂದರೆ ಆಗಿದೆ ಅಂತ ನನಗೆ ಹೇಳಿದ್ದಾರೆ. ಆ ರೇಷನನ್ನು ಕೂಡ ಎಲ್ಲ ಮನೆಗಳಿಗೆ ಉಚಿತವಾಗಿ ರೇಷನ್ ಕೊಡೋದಕ್ಕೆ ಒಂದು 2-3 ದಿವಸದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಅಲ್ಲದೆ ಆ ಸಿಲ್ಕ್ ಏನು ನುಕ್ಸಾನಾಗಿದೆ ಅದು ಎಸ್ಟಿಮೇಟ್ ಮಾಡಿದಾಗ ಅದಕ್ಕೂ ಕೂಡ ಅವ್ರಿಗೆ ಏನು ಕಾಂಪೆನ್ಸೇಷನ್ ಕೊಡಬೇಕು, ಇದು NDRF ನಾಮ್ಸಲ್ಲಿ ಇಲ್ಲ. ಅಂಗಡಿಗಳಿಗೆ ನುಗ್ಗಿದ್ರೆ ಕಮರ್ಷಿಯಲ್ ಇದಕ್ಕೆ ನೋಡಿದ್ರೆ NDRF ನಾಮ್ಸಲ್ಲಿ ಇಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರವೇ ಆ ಒಂದು ನುಕ್ಸಾನನ್ನು, ಆ ಲಾಸನ್ನು ಭರಿಸೋದಕ್ಕೆ ಎಲ್ಲ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದೇನು ಬ್ರೀಚ್ ಆಗಿದೆ, ಆ ಬ್ರೀಚ್ ಆಗಿರೋದಕ್ಕೆ ಈಗ ನೀರು ಇಳಿದ ಮೇಲೆ ಒಂದು ಟೆಂಪ್ರರಿಯಾಗಿ ಆ ಬ್ರೀಚನ್ನು ಮುಚ್ಚುವಂಥದ್ದು ಮತ್ತು ಪರ್ಮನೆಂಟಾಗಿ ಅದಕ್ಕೆ ಮೈನರ್ ಇರಿಗೇಷನಲ್ಲಿ ಅದನ್ನು ಎಸ್ಟಿಮೇಟ್ ಮಾಡಿಸಿ ಪರ್ಮನೆಂಟಾಗಿ ಅದಕ್ಕೆ ಸಂಪೂರ್ಣವಾಗಿ ಈಗ ಕಟ್ಟೆಯನ್ನು ಕಟ್ಟುವಂಥದ್ದು. ಮತ್ತು ಈ ಊರಲ್ಲಿ ಹಾದು ಹೋಗುವಂಥ ಏನು ಚಾನಲ್ ಇದೆ ಇದು ತುಂಬಿ ಹರಿದಿದೆ. ಮುಂದೆ ಹಿಂಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದು ತಡೆಗೋಡೆಯನ್ನು ಕಟ್ಟಬೇಕು 2 ಕಡೆ. ಅದಕ್ಕೂ ಕೂಡ ಕಾಮಗಾರಿಯನ್ನು ನಾವು ಬರುವಂಥ ದಿನಗಳಲ್ಲಿ ಖಂಡಿತ ಶಾಶ್ವತವಾದಂಥ ಪರಿಹಾರ ಕೊಡ್ತೀವಿ. ತಾತ್ಕಾಲಿಕವಾಗಿ ಉಳ್ಕೊಳ್ಳೋಕ್ಕೆ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ಯಾರು ಮನೆಯಲ್ಲಿ ಅನಾಹುತ ಆಗಿದೆ ಕೇಂದ್ರಗಳಲ್ಲಿ ಬಂದು 2 ದಿನಗಳ ಕಾಲ. ಆಮೇಲೆ ಪುರಸಭೆ ವ್ಯಾಪ್ತಿಯಲ್ಲಿ ಈ ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿ ಕೆಲವು ಕಡೆ ರಸ್ತೆಗಳೇನು ಹಾನಿಯಾಗಿದೆ ಅದನ್ನು ಎಸ್ಟಿಮೇಟ್ ಮಾಡಿಸಿ ಅದಕ್ಕೂ ಕೂಡ ಮೊದಲು ರಿಸ್ಟೋರ್ ಮಾಡ್ತೀವಿ. ಆಮೇಲೆ ಪರ್ಮನೆಂಟಾಗಿ ಹೊಸ ರಸ್ತೆಗಳು ಮಾಡೋದಕ್ಕೆ ಕ್ರಮಗಳು ವೆಲ್ಕಮ್ ಬ್ಯಾಕ್. ರಿಲಯನ್ಸ್ ಜಿಯೋದಿಂದ 5G ಸೇವೆ ಘೋಷಣೆಯಾಗಿದೆ. 45ನೇ ವಾರ್ಷಿಕ ಮಹಾಸಭೆಯಲ್ಲಿ ಈ ಮಹತ್ವದ ಘೋಷಣೆ ಮಾಡಲಾಗಿದೆ. ಟೆಲಿಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಮತ್ತೊಂದು ಕ್ರಾಂತಿಯನ್ನ ರಿಲಯನ್ಸ್ ಜಿಯೋ ಮಾಡಬಹುದು. ಜಿಯೋದಿಂದ ಪ್ಯಾನ್ ಇಂಡಿಯಾ 5G ನೆಟ್ವರ್ಕ್ ವಿಸ್ತರಣೆ ಆಗ್ತಾ ಇದೆ. ಡಿಸೆಂಬರ್ 22ರ ಒಳಗೆ ದೇಶದಾದ್ಯಂತ ಇದನ್ನ ವಿಸ್ತರಣೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದೀಪಾವಳಿ ಬಳಿಕ ದೇಶದಾದ್ಯಂತ 5G ಸೇವೆ ಲಭ್ಯ ಇರುತ್ತೆ. ಇನ್ನು 5Gಗಾಗಿ ರಿಲಯನ್ಸ್ನಿಂದ 2 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತಾ ಇದೆ. ಫಿಕ್ಸ್ಡ್ ಬ್ರಾಡ್ಬ್ಯಾಂಡ್ಗೂ 5G ಸೇವೆ ವಿಸ್ತರಣೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ RIL ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರು ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ. will change this. We will enable India to be among the top 10 globally in fixed broadband adoption. Friends, today I want to announce the next leap forward that Jio is creating in digital connectivity, especially in fixed broadband, and that is Jio 5G services. Using 5G technology, we can now deliver breakthrough increases in broadband speed, network capacity and number of connected users while dramatically reducing latency. With Jio 5G, we can achieve 3 simultaneous objectives. 1, we can build on the success of Jio 4G, introducing an even more advanced version of our mobile broadband service. I firmly believe that digital freedom is the birthright of every Indian. Therefore, 5G cannot remain an exclusive service available only to the privileged few or only to those in our largest cities. To build our pan-India true 5G network, we have committed a total investment of 2 lakh crore rupees. Jio has prepared an ambitious and the fastest ever 5G rollout plan for a country of our size. Within the next 2 months, that is by Diwali of 2022, we will launch Jio 5G across multiple key cities, including the metro cities of Delhi, Mumbai, Chennai and Calcutta. As I mentioned in our earlier meetings, we have indigenously developed an end-to-end 5G stack, which is fully cloud-native, software-defined, digitally managed, with support of even advanced features like quantum security. This is 100% developed by our own over 2,000 young Jio engineers working tirelessly for the past 3 years. We have already deployed this made in India 5G stack in our network
with sufficient capacity to serve hundreds of millions of users from day one. Furthermore, Jio 5G is uniquely positioned to offer private 5G solutions for Indian enterprises at owners' economics. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಸಭೆ ಆಯಿತು. ವಿವಿಧ ಮಠಾಧೀಶರು ಮುಖಂಡರ ಜೊತೆಯಲ್ಲಿ ಮುರುಘಾ ಶ್ರೀಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಈಗ ಮುಂದಿನ ನಡೆ ಏನ್ ಮಾಡಬೇಕು? ಮೊನ್ನೆ ಸಭೆ ಮಾಡಿದಾಗ ಸಂಧಾನಕ್ಕೂ ಸೈ ಸಮರಕ್ಕೂ ಸೈ ಅಂತ ನಿರ್ಧಾರಕ್ಕೆ ಬಂದಿದ್ರು. ಇದೊಂಥರ ಕ್ರೂಷಿಯಲ್ ಹಂತ ತಲುಪಿದ್ದಾಗಿದೆ. ಯಾಕಂದ್ರೆ ಪೋಸ್ಕೋ ಕೇಸಿಂದ ಬಚಾವಾಗೋದು ಅಷ್ಟು ಈಸಿ ಅಲ್ಲ. ಒಂದು ವೇಳೆ ತಪ್ಪು ಮಾಡಿದ್ರೆ ಚಾನ್ಸೇ ಇಲ್ಲ ಹೊರಗಡೆ ಬರೋದಕ್ಕೆ. ಹಾಗಾಗಿ ಮುಂದಿನ ನಡೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲ ಹೊತ್ತಲ್ಲೇ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಬಗ್ಗೆನೂ ಕೂಡ ಚಿಂತನೆಗಳು ನಡೀತಾ ಇದೆ. ಈ ಬಗ್ಗೆಯೂ ಸದ್ಯಕ್ಕೆ ಸಮಾಲೋಚನೆಯನ್ನು ಶ್ರೀಗಳು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಸಭೆಯಲ್ಲಿ ವಿವಿಧ ಮಠಾಧೀಶರು ಮತ್ತೆ ಮುಖಂಡರು ಪಾಲ್ಗೊಂಡಿದ್ದಾರೆ. ಅವ್ರ ಜೊತೆ ಮುರುಘಾ ಶ್ರೀಗಳು ಇದ್ದಾರೆ ಸಭೆಯಲ್ಲಿ. ಮುಂದಿನ ಹೆಜ್ಜೆಗಳನ್ನ ಯಾವ ತರ ಇಡಬೇಕು, ಮುಂದೆ ಕಾನೂನಾತ್ಮಕವಾಗಿ ಹೋರಾಟಗಳನ್ನ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಕುತೂಹಲ ಇದ್ದಿದ್ದು ನಿರೀಕ್ಷಣಾ ಜಾಮೀನಿಗೆ ಇವತ್ತೇ ಅರ್ಜಿಯನ್ನ ಹಾಕ್ತಾರೆ ಅಂತ ಹೇಳಿ ಅದಕ್ಕೆ ಬೇಕಾದಂತ ಪ್ರಿಪರೇಷನ್ಸ್ ಎಲ್ಲ ಮಠದ ಪರ ವಕೀಲರು ಶ್ರೀಗಳ ಪರ ವಕೀಲರು ರೆಡಿ ಮಾಡಿ ಇಟ್ಕೊಂಡಿದ್ರು. ಬಟ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈಗ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕಾನೂನು ಹೋರಾಟ ಮುಂದೆ ಯಾವ ತರ ಮಾಡಬೇಕು ಸುದೀರ್ಘವಾಗಿ ಆ ಬಗ್ಗೆ ಅಡ್ವೈಸ್ಗಳನ್ನ ತಗೊಳ್ತಲೇ ಇದ್ದಾರೆ. ಸೊ ಹಾಗಾಗಿ ಈಗ ಮತ್ತೆ ಅದ್ರ ಬಗ್ಗೆನೇ ಸಭೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಮಠಾಧೀಶರನ್ನು ಗಮನಿಸ್ತಾ ಇದೀವಿ ಫೋಟೋಸ್ ಅಲ್ಲಿ. ಜೊತೆಗೆ ಆ ಸಮುದಾಯದ ಮುಖಂಡರು ಕೂಡ ಇದ್ದಾರೆ, ಮತ್ತೆ ಆಪ್ತರು ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅವ್ರ ನಿರ್ಧಾರಗಳು ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಮುರುಘಾ ಶ್ರೀಗಳ ವಿರುದ್ಧ ಪೋಸ್ಕೋ ಕೇಸ್ ಹಿನ್ನೆಲೆಯಲ್ಲಿ ಮಲ್ಲಾಡಿಹಳ್ಳಿ ಆಶ್ರಮದಲ್ಲಿ ಶ್ರೀಗಳ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಮುರುಘಾ ಶ್ರೀ ಫೋಟೋಗಳನ್ನ ಹೊರಗಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ, ಯಾಕಂದ್ರೆ ಮಾಡಿರೋ ಆರೋಪ ಅದು ಸಾಮಾನ್ಯ ಆರೋಪ ಅಲ್ಲ, ಬಹಳ ಗಂಭೀರವಾದಂತ ಆರೋಪ. ಸೊ ಹಾಗಾಗಿ ಅವ್ರ ವಿರುದ್ಧವಾಗಿ ಈಗ ಪ್ರತಿಭಟನೆಗಳು ವ್ಯಕ್ತವಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಆಶ್ರಮದಲ್ಲಿ ಶ್ರೀಗಳ ವಿರುದ್ಧನೇ ಪ್ರತಿಭಟನೆ ನಡೀತಾ ಇದೆ. ಫೋಟೋಗಳನ್ನೆಲ್ಲ ಹೊರಗಡೆ ಇಟ್ಟಿದ್ದಾರೆ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇನ್ನು ಮುರುಘಾ ಮಠಕ್ಕೆ ಭೇಟಿ ನೀಡ್ತಾ ಇದ್ದಂತೆ ಮುರುಘಾ ಶ್ರೀಗಳು ಮಾತನಾಡಿದ್ದಾರೆ. ಇವತ್ತು ಇದೊಂದು ನೋವಿನ ಸಂಗತಿ, ಸಮಸ್ಯೆಯನ್ನ ನಾವೆಲ್ಲ ಫೇಸ್ ಮಾಡೋಣ, ನಾವು ಪಲಾಯನ ಮಾಡಲ್ಲ, ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಮುರುಘಾ ಮಠದ ಮುರುಘಾ ಶರಣರ ನೋವೇ ನಮ್ಮ ನೋವು ಅಂತ ಭಾವಿಸ್ತಾ ಇದ್ದಾರೆ. ಈ ಮುರುಘಾ ಶರಣರಾದ್ರು ನಿಮ್ಮೆಲ್ಲರ ಸಲುವಾಗಿನೇ ನಾವುಗಳು ಇಲ್ಲಿ ಇದೇವೆ, ಧೈರ್ಯವಾಗಿರ್ತೀವಿ. ನೀವು ಯಾರು ಸಹ ಆತಂಕಕ್ಕೆ ಒಳಗಡೆ ಆಗುವಂತ ಒಂದು ಸಂದರ್ಭ ಇಲ್ಲ. ಬಂದಿರುವಂತ ಒಂದು ಸಂದರ್ಭ, ಎದುರಾಗಿರುವಂತ ಒಂದು ಸಂದರ್ಭವನ್ನ ನಾವು ನೀವೆಲ್ಲರೂ ಧೈರ್ಯವಾಗಿ, ಅಷ್ಟೇ ಸಹನೆಯಿಂದ, ಬುದ್ಧಿವಂತಿಕೆಯಿಂದ ಎದುರಿಸುವಂತ ಒಂದು ಪ್ರಯತ್ನವನ್ನ ಎಲ್ಲರೂ ಸಾಂಘಿಕವಾಗಿ ಸರ್ವ ಸಮಾಜ ನಾವುಗಳು ಹೊಂದಿರುವಂತಹ ಒಂದು ಸಮಸ್ಯೆಯನ್ನ ಅದನ್ನು ನಿವಾರಣೆ ಮಾಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಒಟ್ಟಾಗಿ ನಾವು ಕೂಡಿಕೊಂಡು ಇದಕ್ಕೆ ಒಂದು ಶಾಶ್ವತವಾಗಿರುವಂತಹ ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗಿದೆ. ಇಂಥ ಒಂದು ಸಂದರ್ಭಗಳು ಇದೇ ನಮಗೇನು ಮೊದಲೇನಲ್ಲ, ಇವುಗಳು ನಡೀತಾನೆ 15 ವರ್ಷಗಳಿಂದ ನಡೀತಾನೆ ಬಂದಿದ್ದಾವೆ. ಇವು ಒಳಗಡೆ ನಡೀತಾ ಇದ್ವು, ಈಗೇನ್ ನಡೀತಾ ಇದಾವಲ್ಲ ಈ ರೀತಿಯಾಗಿರುವಂತಹ ಒಳಗಡೆ ನಡೀತಾ ಇರುವಂತಹ ಪಿತೂರುಗಳು ಈಗ ಹೊರಗಡೆ ನಡೀತಾ ಇದ್ದಾವೆ. ಯಾವುದಕ್ಕಾದ್ರೂ ಒಂದು ಹಂತದಲ್ಲಿ ಅಂತಿಮವಾಗಿರುವಂತಹ ನಿರ್ಧಾರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಒಂದು ಸಮಸ್ಯೆಗೆ ಲಾಜಿಕಲ್ ಎಂಡ್ ಅನ್ನುವ ತಾರ್ಕಿಕವಾಗಿರುವಂತಹ ಕೊನೆ ಅನ್ನುವಂತ ಇದ್ದೇ ಇರುತ್ತೆ. ಆ ದಿಸೆಯಲ್ಲಿ ನಾವುಗಳು ಅಂತ ಒಂದು ತಾರ್ಕಿಕವಾಗಿರುವಂತಹ ಅಂತ್ಯವನ್ನ ಕಾಣುವಂತಹ ದಿಸೆಯಲ್ಲಿ, ತಂದುಕೊಳ್ಳುವಂತಹ ದಿಸೆಯಲ್ಲಿ ನಾವೆಲ್ಲರೂ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನಮ್ಮ ಸಹಕಾರವನ್ನು, ನಮಗೆಲ್ಲ ಸಹಕಾರವನ್ನು ಕೊಡಬೇಕು. ನಾವುಗಳು ಈ ನೆಲದ ಕಾನೂನನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಈ ನೆಲದ ಕಾನೂನನ್ನ ಗೌರವಿಸುವಂತಹ ಮಠಾಧೀಶರಾಗಿದ್ದೇವೆ, ಪೀಠಾಧೀಶರಾಗಿದ್ದೇವೆ. ಕಾನೂನಿಗೆ ನಾವು ಯಾವತ್ತಿಗೂ ಗೌರವ ಕೊಡ್ತೀವಿ, ಎಲ್ಲ ರೀತಿಯಾಗಿರುವಂತಹ ಸಹಕಾರವನ್ನು ಕೊಡ್ತೀವಿ. ಇದರೊಳಗಡೆ ಯಾವುದೇ ಪಲಾಯನವಾದ ಇಲ್ಲ, ಇರುವುದಿಲ್ಲ. ಯಾವುದೇ ಪಲಾಯನವಾದ ಇಲ್ಲ, ಯಾವುದಕ್ಕೂ ಯಾವುದೇ ರೀತಿಯಾಗಿರುವ ಊಹಾಪೋಹಗಳಿಗೆ ಅವಕಾಶ ಇಲ್ಲ. ನಾವು ಒಂದು ಗಟ್ಟಿತನದ ಮೇಲೆ, ಗಟ್ಟಿ ಸ್ತರದ ಮೇಲೆ ನಿಂತುಕೊಂಡೇ ಈ ರೀತಿಯಾಗಿರುವಂತಹ ವಿಚಾರಗಳನ್ನ, ಚಿಂತನೆಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೀವಿ. ಯಾವುದೇ ರೀತಿಯಾಗಿರುವಂತಹ ಊಹಾಪೋಹಗಳಿಗೆ ಕಿವಿಗೊಡಬಾರದು, ಗಾಳಿ ಸುದ್ದಿಗಳನ್ನ ನಂಬಬಾರದು ಅನ್ನುವಂತಹ ಒಂದು ವಿಚಾರವನ್ನು ಅವ್ರ ಜೊತೆಯಲ್ಲಿ ನಾವು ಕೇಳಿಕೊಳ್ತೀವಿ. ಆ ದಿಸೆಯಲ್ಲಿ ಎಲ್ಲ ರೀತಿಯಾಗಿರುವಂತಹ ಸಹಕಾರವನ್ನು ಕೊಡೋಣ. ನಾವುಗಳು ನ್ಯಾಯದ ಸ್ಥಾನದಲ್ಲೇ ಇದ್ದೀವಿ. ಮುರುಘಾ ಮಠ ಒಂದಾನೊಂದು ಕಾಲದಲ್ಲಿ ಚಲಿಸುವ ನ್ಯಾಯಾಲಯವಾಗಿ ಕೆಲಸವನ್ನು ಮಾಡಿದ್ವಿ. ಇವತ್ತಿಗೂ ಕೂಡ ನಾವುಗಳು ಎಲ್ಲ ಜನಾಂಗದವರಿಗೆ, ಎಲ್ಲ ವರ್ಗದವರಿಗೆ, ವಿದ್ಯಾರ್ಥಿ ಸಮುದಾಯವನ್ನ ಮೊದಲು ಮಾಡಿಕೊಂಡು ಎಲ್ಲರಿಗೂ ನಾವುಗಳು ಅತ್ಯಂತ ಪ್ರೀತಿಯಿಂದ, ಅಕ್ಕರೆಯಿಂದ ನೋಡಿಕೊಂಡು ಬಂದಂತ ಒಂದು ಸಂದರ್ಭಗಳಿದ್ದಾವೆ. ಏನೋ ಒಂದು ಅಹಿತಕರವಾಗಿರುವಂತ ಒಂದು ಸಂದರ್ಭ ಇದೆ, ಅನಾರೋಗ್ಯಕರವಾಗಿರುವ ಸಂದರ್ಭ ಇದೆ. ಆ ದಿಸೆಯಲ್ಲಿ ನಾವುಗಳು ಅದರಿಂದ ಹೊರಗಡೆ ಬಂದೇ ಬರ್ತೀವಿ ಅನ್ನುವಂತ ಒಂದು ವಿಶ್ವಾಸ ನಾವ್ಯಾರು ಅಧೈರ್ಯ ಪಡಬಾರದು ಅನ್ನುವಂತ ವಿಚಾರವನ್ನು ತಿಳಿಸ್ತಾ ಈಗ ಅಭಿಮಾನಿಗಳಿಗೂ ಆಯ್ತು, ಮಾಧ್ಯಮದವರಿಗೂ ಆಯ್ತು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.